KGK ಸ್ಟುಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನೋಡಿ ನಮ್ಮ ಸರ್, ನಿಮ್ಮ ಹೆಸರು? ವಿಶಾಲ್ ಅಂತ. ಯಾವ ಊರವರು? ನಮ್ಮ ಬೆಳಗಾಂ ಡಿಸ್ಟಿಕ್ ಗೋಕಾಕ್. ಬೆಳಗಾಂ ಡಿಸ್ಟಿಕ್ಕು ಗೋಕಾಕ್ ತಾಲೂಕಾ. ಬಟ್ ಇಲ್ಲಿ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಏನು ವರ್ಕ್ ಮಾಡ್ತಿದ್ದೀರಾ? ಇಲ್ಲ ಜಾಬ್ ಮಾಡ್ತಿದ್ದೀರಾ? ಬೇರೆ ವರ್ಕ್ ಮಾಡ್ತಿದ್ದೀರಾ? ಇಲ್ಲ ಏನಾದರೂ ವರ್ಕ್ ಮಾಡ್ತಾಯಿದ್ದೀವಿ. ವರ್ಕು ಏನು ವರ್ಕ್ ಮಾಡ್ತಿದ್ದೀರಾ? ಪೋಸ್ಟ್ ಆಫೀಸು. ಪೋಸ್ಟ್ ಆಫೀಸಲ್ಲಿ ನಿಮ್ದು ಎಷ್ಟು ವರ್ಷ ಮಾಡ್ತಿದ್ದೀರಾ ಪೋಸ್ಟ್ ಆಫೀಸು? ರೀಸೆಂಟಾಗಿ ಒಂದು 3 ತಿಂಗಳು ಆಯ್ತು. 3 ತಿಂಗಳು. 3 ತಿಂಗಳಷ್ಟರಲ್ಲಿ ಪರವಾಗಿಲ್ಲ, ಸ್ಯಾಲ್ರಿ ಎಲ್ಲ ಈ ಬೆಂಗಳೂರಲ್ಲಿ ಹೊಂದ್ಕೊಳ್ತಾ ಇದ್ದೀರಾ? ಪಕ್ಕ ಸ್ಯಾಲ್ರಿ ಎಲ್ಲ ವರ್ಕೌಟ್ ಆಗುತ್ತೆ ಅಲ್ಲ? ಈ ಬೆಂಗಳೂರು ವೆದರ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ನಿಮ್ಮ ಕಡೆ ಎಲ್ಲ ಪರವಾಗಿಲ್ಲ, ಬಿಸಿಲು ಕಮ್ಮಿ ಇತ್ತು, ಇನ್ನೂ ಜಾಸ್ತಿ ಇತ್ತು? ಬೆಳಗಾಂ ಸೈಡ್ ನಮ್ಮ ಕಡೆ ಕಡಿಮೆ ಇರುತ್ತೆ ಬಿಸಿಲು, ಈ ಸಲ ಜಾಸ್ತಿ ಇದೆ. ಈ ಸಲ ಅಂತೂ ಜಾಸ್ತಿ ಆಗಿದೆ. ಒಟ್ಟಲ್ಲಿ ಬೆಳಗಾಂ ಕಡೆ ಎಲ್ಲ ಇಷ್ಟು ಬಿಸಿಲಿರಲ್ಲ, ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲೆಲ್ಲ. ಬಟ್ ಬೆಂಗಳೂರು ಬಗ್ಗೆ ಇನ್ನೇನು ಅನಿಸುತ್ತೆ? ಬೆಂಗಳೂರು ಜನ ಪೀಪಲ್ ಮೆಂಬರ್ಸ್ ಇಲ್ಲಿ ನೋಡಿ, PG ಇದ್ದೀರಾ, PG ಹಾಸ್ಟೆಲಲ್ಲಿ. PG ಹಾಸ್ಟೆಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ನೋಡಿ, ಒಂದು ಲೆಕ್ಕಲ್ಲಿ ನಮ್ಮ PG ಚಲೋ ಅನ್ಸುತ್ತೆ. ಪರವಾಗಿಲ್ಲ, ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ ಎಲ್ಲರೂ? ಫ್ರೆಂಡ್ಶಿಪ್ ಇದ್ದಾರೆ. ಹೊರಗಿನ PG ಹೋದ್ರೆ ನೀರಿನ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇದೆ ಇಲ್ಲಿ. ನಮ್ಮ PGಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಮೊದಲು ಪೋಸ್ಟ್ ಆಫೀಸ್ ಮುಂಚೆ ಏನು ವರ್ಕ್ ಮಾಡ್ತಿದ್ವಿ? ನಾನು ಊರಲ್ಲಿ ನಮ್ಮದು ಶೋರೂಮ್ ಇತ್ತು, ಶೋರೂಮಲ್ಲಿ ಇದ್ದೆ. ಬಿಟ್ಟು ನಮ್ಮ ಸ್ಪೋರ್ಟ್ಸ್ ಅಂಗಡಿ ಅಲ್ಲಿದ್ದೆ. ಶೋರೂಮಲ್ಲಿ ಎಷ್ಟು ವರ್ಷ ಮಾಡ್ತಿದ್ವಿ? ಎಷ್ಟು ವರ್ಷ ಮಾಡಿದ್ವಿ? ಒಂದು 2-3 ವರ್ಷ. ನಾ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ಕೊಂಡಿರ್ತೆ, 2-3 ವರ್ಷ ಇದ್ದೆ. 2-3 ವರ್ಷ ಮಾಡಿದ್ರಿ. ಅಲ್ಲಿ ಪರವಾಗಿಲ್ಲ, ಸ್ಯಾಲ್ರಿ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತಾ ನಿಮಗೆ? ಅದೇ ಸ್ಯಾಲ್ರಿ ನಾವು ಕೊಟ್ಟಾಗ ಹೊರತೋದ್ರೆ ನಾ ಏನು ಸ್ಯಾಲ್ರಿ ಯಾರಿಗೆ ಕೊಟ್ಟು ಕೆಲಸ ಮಾಡ್ದಂಗೆ ತಗೋದಿ? ಏನು ನಿಮ್ಮ ಟಾರ್ಗೆಟ್ ಮೇಲೆ ಕೆಲಸ ಅದು ಹಿಂಗೆ ಅಂತ? ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಟಾರ್ಗೆಟ್ ಇರುತ್ತೆ. ಒಂದು ಗಾಡಿ ಸೇಲ್ ಮಾಡಿದ್ರೆ 5,000 ರೂಪಾಯಿ ಇನ್ಸೆಂಟಿವ್, 2 ಗಾಡಿ ಸೇಲ್ ಮಾಡಿದ್ರೆ 15,000 ರೂಪಾಯಿ ಇನ್ಸೆಂಟಿವ್, ವಿತ್ TAD ವೀಕ್ಲಿ 1,000 ರೂಪಾಯಿ ಇರುತ್ತೆ. ಪೆಟ್ರೋಲ್ ಸ್ಯಾಲ್ರಿ ಅಂತ ಆ ಟೈಪ್ ಇರುತ್ತೆ. ಸ್ಯಾಲ್ರಿ ಮತ್ತೆ ಫಿಕ್ಸ್ ಸ್ಯಾಲ್ರಿ 13,000 ರೂಪಾಯಿ ಹಿಂಗಿರುತ್ತೆ. ಅವ್ರ ಕಡೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ವರ್ಕು? ಅಪ್ಪ ಅಮ್ಮ ನೋಡ್ರಿ, ಅಮ್ಮ ಮನೇಲಿ ಇರ್ತಾರೆ. ಅಪ್ಪ ನೋಡ್ರಿ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಬಿಟ್ರೆ ಸ್ವಲ್ಪ ಮನೆ ಕಡೆ ಏನಾದ್ರು ನಿಮ್ಮ ದನ, ಹಸು, ಕುರಿ ಏನಾದ್ರು ಆ ಥರ ಏನಾದ್ರು ಪ್ರಾಣಿಗಳು? ಅದಕ್ಕೆ ನಮ್ಮ ಮನೇಲಿ ಹೆಂಗು ಸಿಟಿಯಲ್ಲಿ ಇರೋದು, ನಮ್ಮ ಮನೇಲಿ ಏನಿಲ್ಲ. ಊರಲ್ಲಿ ಮಾತ್ರ ನಮ್ಮ ಮನೇಲಿ ಇದ್ದಾವೆ.